ಇನ್ನು ಕೆಲವು ಕ್ಷಣದಲ್ಲಿ ಆ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ವೈದ್ಯರ ಸಲಹೆಯಂತೆ ಡಿಸ್ಚಾರ್ಜ್ ಆಗಲಿದ್ದಾರೆ ದಾಸ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಡಿಸ್ಚಾರ್ಜ್ ಆದ ಕೂಡಲೇ ಕೋರ್ಟ್ಗೆ ಬಂದು ನಟ ದರ್ಶನ್ ಅವರು ಸಹಿ ಕೂಡ ಮಾಡಲಿದ್ದಾರೆ. ಯಾಕಂದರೆ ಬೇಲ್ ಮೇಲೆ ಹೊರಗಿರುವಂತಹ ವ್ಯಕ್ತಿ ಕೋರ್ಟ್ಗೆ ಬಂದು ಆ ಸಹಿ ಕೂಡ ಮಾಡಬೇಕಾಗತ್ತೆ. ಬೇಲ್ ಸಿಕ್ಕ ಬಳಿಕ ದರ್ಶನ್ ಅವರು ಇದೀಗ ಕೋರ್ಟ್ಗೆ ಬಂದು ಸಹಿ ಕೂಡ ಹಾಕಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೊಸಕೆರೆ ಹಳ್ಳಿಯಲ್ಲಿ ಇರುವಂತಹ ತಮ್ಮ ಪತ್ನಿಯ ಮನೆಗೆ ನಟ ದರ್ಶನ್ ಅವರು ತೆರಳುವಂತಹ ಸಾಧ್ಯತೆ ಕೂಡ ಇದೆ. ಕಳೆದ 1 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 6 ವಾರಗಳ ಮಧ್ಯಂತರ ಬೇಲ್ ಪಡೆದುಕೊಂಡಿದ್ರು. ಅದಾದ ಬಳಿಕ ದರ್ಶನ್ ಅವರು ಆಸ್ಪತ್ರೆಗೂ ಕೂಡ ಸೇರ್ಪಡೆಯಾಗಿದ್ದರು. ಆಸ್ಪತ್ರೆಗೆ ಸೇರಿದಂತಹ ದರ್ಶನ್ ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡಲಿಲ್ಲ. ಇದರ ಜೊತೆಗೆ ಕೇವಲ ಚಿಕಿತ್ಸೆಯನ್ನು ಮಾತ್ರ ಪಡೆದುಕೊಂಡು ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ 1.5 ತಿಂಗಳು ಬಳಿಕ ದರ್ಶನ್ ಅವರು ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯಿಂದ ಹೊರಬಂದ ಬಳಿಕ ದರ್ಶನ್ ಅವರು ಹೊಸಕೆರೆ ಹಳ್ಳಿಯಲ್ಲಿ ಇರುವಂತಹ ತಮ್ಮ ಪತ್ನಿಯ ಮನೆಗೆ ಹೋಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ದರ್ಶನ್ ಅವರ ಮನೆ ಬಳಿ ಅವರ ಅಭಿಮಾನಿಗಳು ಕೂಡ ದಂಡಾಗಿ ಆಗಮಿಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ದರ್ಶನ್ ಅವರ ಅಭಿಮಾನಿಗಳು ಅವರ ನಿವಾಸದತ್ತ ಬರ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಅವರು ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ.